ಸ್ವತಂತ್ರ ಹೋರಾಟದಲ್ಲಿ ರಂಗಭೂಮಿಯ ಪಾತ್ರ ಮಹತ್ವ. ಪ್ರಾಚೀನ ಕಾಲದಿಂದಲೂ ರಂಗಭೂಮಿಯ ಕಲೆ ಬಹಳ ಮಹತ್ವ. ಅದರಲ್ಲೂ ಸ್ವತಂತ್ರ ಹೋರಾಟದಲ್ಲಿ ರಂಗಭೂಮಿಯ ಕೊಡುಗೆ ಅಪಾರವಾಗಿದೆ ಎಂದು ಕಾಮಿಡಿ ಕಿಲಾಡಿಗಳ ಖ್ಯಾತ ಹರೀಶ್ ಹಿರಿಯೂರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕುಕನೂರು ಪಟ್ಟಣದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ನಾಟ್ಯ ಸಂಘ ಮಂಡಲಗಿರಿ ಇವರು ಆಯೋಜಿಸಿರುವ ನಾಟಕದ ಭವ್ಯ ರಂಗ ಸಂಚಿಕೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಪಟ್ಟಣದ ಶ್ರೀ ಗುದ್ದೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶ್ರೀ ಸಿದ್ಧಲಿಂಗೇಶ್ವರ ನಾಟ್ಯ ಸಂಘ ಮಂಡಲಗಿರಿ ಇವರಿಂದ ನಡೆಯುತ್ತಿರುವ ನಾಟಕಗಳು ಭರ್ಜರಿ ಪ್ರದರ್ಶನಗೊಳ್ಳುತ್ತಿದೆ. ಪ್ರತಿದಿನ ನಾಟಕ ವೀಕ್ಷಣೆ ಮಾಡಲು ಸಾಕಷ್ಟು ಗ್ರಾಮಸ್ಥರು ಬರುತ್ತಿದ್ದಾರೆ. ರಂಗಭೂಮಿ ಕಲೆಯು ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ರಂಗಭೂಮಿಯ ಕೊಡುಗೆ ಅಪಾರವಾಗಿದೆ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಆರ್ಥಿಕ ಬಿಕ್ಕಟ್ಟು ಎದುರಾದಾಗ ನಾಟಕ ಪ್ರದರ್ಶನ ಮಾಡಿ ಬಂದ ಹಣದಿಂದ ಸಂಘಟನೆ ಮಾಡಿ ಹೋರಾಟ ಮಾಡಿದ ಉದಾಹರಣೆ ಕೂಡ ಇದೆ ಎಂದು ತಿಳಿಸಿದ್ದಾರೆ. ನಂತರ ಕಂಪನಿಯ ಮಾಲೀಕರಾದ ಕುಮಾರ್ ಮಂಡಲಗಿರಿ ಮಾತನಾಡಿ, ನಾನು ಸಹಿತ ಸ್ಥಳೀಯ ಮಂಡಲಗಿರಿ ಗ್ರಾಮದ ಕಲಾವಿದನಾಗಿದ್ದು ಸ್ಥಳೀಯರ ಸಹಕಾರ ಹಾಗೂ ಸಹಾಯ ಬಹಳ ಅವಶ್ಯವಾಗಿದೆ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಾಟಕ ವೀಕ್ಷಣೆ ಮಾಡಿ ಕಂಪನಿ ಹಾಗೂ ಕಲಾವಿದರನ್ನು ಬೆಳೆಸಬೇಕು ಎಂದು ವಿನಂತಿಸಿಕೊಂಡಿದ್ದಾರೆ. ಜಾಸ್ತಿ ಇರ್ತಿದ್ವು, ಹಿಂಗಾಗಿ ನಾವು ಸ್ವಲ್ಪ ಆಡಿಯನ್ಸ್ನ ಕಳ್ಕೊಂಡಿದ್ವಿ. ಮತ್ತು ಈಗ ನಮ್ಮ ತಪ್ಪುಗಳು ನಾವು ತಿದ್ದುಕೊಂಡು ಈಗ ಸಂಸಾರ ಸಮೇತ ನೋಡುವಂಥ ಒಳ್ಳೆ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡುವಂಥ ನಾಟಕಗಳು. ಮಹಿಳೆಯರು ಅದೇ ಬಾ ಈಗ ಇತ್ತಿತ್ಲಾಗ ಮತ್ತೆ ಅವಾಗ ಒಂದು ಸ್ವಲ್ಪ ದಿನ ಫ್ಯಾಮಿಲಿ ಆಡಿಯನ್ಸ್ ಕಟ್ ಆಗಿತ್ತು ರೀ. ಸ್ವಲ್ಪ ಹೈ ಹುಯ್ ಅನ್ನೋ ಮಂದಿ ಹೆಣ್ಣಿ ಮಂದಿ ಬರ್ತಿತ್ತು, ಅದರಿಂದ ಸ್ವಲ್ಪ ಇದಾಕಿತ್ತು. ನಮ್ಮ ತಪ್ಪುಗಳನ್ನ ನಾವು ತಿದ್ಕೊಂಡ್ವಿ. ಕ್ಯಾಬ್ರೆ ಡ್ಯಾನ್ಸ್ ಅವನ್ನೆಲ್ಲ ಕ್ರಮೇಣವಾಗಿ ಅವನ್ನೆಲ್ಲ ಬಿಟ್ವಿ. ಅವ್ನು ಬಿಟ್ಟಿಂದ ಈಗ ಮತ್ತೆ ಜನ ಮತ್ತೆ ನಾಟಕದ ನೋಡಕ್ಕೆ ಇಂಟ್ರೆಸ್ಟ್ ಪಡಾಕ್ತಾರೆ ಈಗ ಈಗಿಂದ. ಒಳ್ಳೆ ಆಮೇಲೆ ಇದೇನಂತಂದ್ರೆ ಒಂದು 3 ತಾಸು ನಗಿಸುವಂಥ ಕಾಯಕರಿ ನಮ್ಮದು. ಈಗ ಜೀವನದಲ್ಲಿ ಸಾಕಷ್ಟು ಟೆನ್ಷನ್ ಇದ್ದೇ ಇರ್ತವೆ ಅವ್ರಿಗೆ. ಎಲ್ಲರದು ಟೆನ್ಷನ್, ಮನಿ ಟೆನ್ಷನ್, ಆಫೀಸ್ ಟೆನ್ಷನ್ನು ಅಂತಂದ್ರೆ ಒಂದು 3 ತಾಸು ಬಂದು ಕುಂತ್ರೆ ಅವ್ರಿಗೂ ನಕ್ಕಂಗಾಗುತ್ತೆ, ಅವ್ರದ್ದು ಮೈಂಡ್ ರಿಲೀಫ್ ಆಗುತ್ತೆ. ಈಗ ನೀವು ಬೆಂಗಳೂರು ಸಿಟಿಯಾಗ ನೋಡಿದ್ರೆ ಈ ನಗು ಸಂಬಂಧ ಅಂತೇಳಿ ಬೆಳಿಗ್ಗೆ ಒಂದು ಕ್ಲಾಸ್ ತೊಗೊಂತಾರೆ. ನಗುನೇ ಇರಂಗಿಲ್ಲ, ಸುಮ್ಮನೆ ಅಂತಿರ್ತಾರ. ಅವ್ರು ಮಾಡೋದು ನೋಡಿ ನಾವು ನಗ್ತಿರ್ತೀವಿ ಹೊರಗೆ ನಿಂತು. ಹಿಂಗಾಗಿ ಹಂಗೆ ಅಷ್ಟು ಅದನ್ನ ಕೊಟ್ಟು ತಿಂಗಳಾನ್ಗಟ್ಲೆ ಅದನ್ನ ಕೋರ್ಸ್ ಮಾಡೋಕ್ಕಿಂತ ಬಂದು ಒಂದು 3 ತಾಸು ಕುಂತ್ರ ಹೊಟ್ಟೆ ಉಣ್ಣಾಗಂಗೆ ನಗ್ತಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾಟಕ ಇಲ್ಲಿ ಆಡಂತವು ಯಾವ್ಯಾವ ಸರ್? ಈಗ ಸದ್ಯ ಈಗ ಕಟ್ಕೊಂಡ್ಯಾಕ ಶಟ್ಕೊಂಡ್ಯಾಕ ಅಂತೇಳಿ ಆಡಕತ್ತೀವ್ರಿ. ಆಮೇಲೆ ಹಗರಿಲ್ಲ ಹನುಮವ್ವ, ಒಂದು ಹಗರಿಲ್ಲ ಹನುಮವ್ವ. ಮತ್ತೆ ಇನ್ನೊಂದು ಹೊಸ ನಾಟಕ ಪ್ರಾಕ್ಟೀಸ್ ಹಚ್ಚೈತಿ, ಇನ್ನೂ ಹೆಸರು ಇಟ್ಟಿಲ್ರಿ. ಅದನ್ನು ಅಂದ್ರೆ ಬನಶಂಕರಿ ಜಾತ್ರೆಗೆ ವರ್ಷ ಒಂದು ಹೊಸ ನಾಟಕ ಕೊಡ್ಬೇಕು. ಅದು ವಾಡಿಕೆ ಐತಿ ಎಲ್ಲರದು. ಹಿಂಗಾಗಿ ಇಲ್ಲಿ ಪ್ರತಿ ವರ್ಷ ಬಂದಾಗ ಇಲ್ಲೇ ಇದು ನಿಮ್ಮೂರಾಗ ಪ್ರಾಕ್ಟೀಸ್ ಹಚ್ಚಿ ಇಲ್ಲೇ ಕಲ್ತು ಲಾಸ್ಟ್ 1-2 ಪ್ರಯೋಗ ಆಡಿ ಬನಶಂಕರಿ ಹೋಗ್ತೀವಿ. ಅದು ಯಾವ ಕಂಪ್ನಿ ಬರ್ತಾವ ಎಲ್ಲಾ ಕಂಪ್ನಿ ನಮ್ದಂತಲ್ಲ, 3 ಕಂಪ್ನಿಯವ್ರು ಇಲ್ಲ 1-2 ಪ್ರಯೋಗ ಆಡಿ ಅಲ್ಲಿ ಹೋಗ್ತಾರೆ. ಅದೊಂಥರ ಪ್ರಯೋಗ ಇದ್ದಂಗ್ರಿ. ಇಲ್ಲಿ ಗುದ್ನಪ್ಪನ ಜಾತ್ರೆಗೆ ಏನಾದ್ರು ಸಕ್ಸಸ್ ಆತಂತಂದ್ರೆ ಎಲ್ಲಾ ಕಡೆ ಸಕ್ಸಸ್. ಒಟ್ಟು ಎಲ್ಲಾ ನಾಟಕ ಕಂಪನಿಯವರು ಒಟ್ಟು ಅದೊಂದು ಬುನಾದಿ ಇದ್ದಂಗೆ. ಇದೊಂದು ಕೊಡ್ಚಿ ಜಾತ್ರೆ ಅದ ಹೇಳ್ತೀನಲ್ರಿ. ಈಗ ರೈತರಿಗೆ ಹೆಂಗ್ ಸುಗ್ಗಿ ಕಾಲ ಅಂತ ಬರುತ್ತಲ್ರಿ, ಹಂಗ ನಾಟಕ ಕಂಪನಿಯವರಿಗೆ ಗುದ್ನಪ್ಪನ ಜಾತ್ರೆ ಸುಗ್ಗಿ ಕಾಲ ಇದ್ದಂಗೆ. ಅದು ಯಾಕಿರ್ಬೋದು ಈ ಭಾಗದಲ್ಲಿ ನಾಟಕವನ್ನ ಅಷ್ಟೊಂದು ಎತ್ತಿಡಕ್ಕೆ ಕಾರಣ ಏನು ನಿಮ್ಮ ಪ್ರಕಾರ? ಅಂದ್ರೆ ಉತ್ತರ ಕರ್ನಾಟಕದಾಗ ಉಳಿದೈತ್ರಿ ಈಗ ಅದು ರಂಗಭೂಮಿ ಉಳಿದಿದ್ದ ಉತ್ತರ ಕರ್ನಾಟಕದಾಗ, ಸ್ಪೆಷಲಿ ಈ ಭಾಗದಲ್ಲಿ. ಈ ಪ್ರಕಾರ ಏನು ಅಂದ್ರೆ ಇಲ್ಲಿ ಮನಿಗೂ ಮೊದ್ಲಿಂದ ಕಲಾವಿದರು ಅದಾರಿ. ಮನಿಗೂ ಒಬ್ಬೊಬ್ರು ಕಲಾವಿದರು ಇರ್ತಿದ್ರು. ಅವಾಗ ಪ್ರತಿಯೊಂದ್ ಮನ್ಯಾಗೂ ಅವ್ರು ಏನಿಲ್ಲ ಅಂತಂದ್ರೆ ಹವ್ಯಾಸಿ ಕಲಾವಿದರು ಭಾಳ ಜನ ಇರ್ತಿದ್ರಿ ಅವಾಗ. ಅಂತಂದ್ರೆ ಎಲ್ಲರೂ ರೂಢಿ ಇತ್ತು. ಈಗ ನೀವು ಆದ್ರೂ ಹಿಸ್ಟ್ರಿ ತೆಗೆದು ನೋಡ್ರಿ, ನಿಮ್ಮ ಅಜ್ಜವ್ರು ಒಂದು ಪಾರ್ಟ್ ಮಾಡಿರ್ತಾರೆ, ನಿಮ್ಮ ಅಪ್ಪವ್ರು ಒಂದು ಪಾರ್ಟ್ ಮಾಡಿರ್ತಾರೆ. ಅದನ್ನ ಕಲೆನ ಅವ್ರ ಜೀವನದಾಗ ಅಳವಡಿಸ್ಕೊಂಡಿದ್ರಿ. ಇತ್ತಿತ್ಲಾಗ ಏನಾಗೈತೆ ಅಂತಂದ್ರೆ ಕ್ರಮೇಣ ಕಡಿಮೆ ಮಾಡ್ಕೊಂತ ಬಂದಾರ್ರಿ. ಈಗ ಆಡವಲ್ರಿ, ನೋಡಕತ್ತಾರ ಈಗ. ಹಿಂಗಾಗಿ ಈ ಕಡೆ ಜನರ ಬಗ್ಗೆ, ಈ ಕಡೆ ಜನರಿಗೆ ನಾಟಕದ ಭಾಗ ಆಸಕ್ತಿ ಭಾಳ ಐತಿ, ಗೌರವ ಪ್ರೀತಿ. ಪಾಪ ಕಲಾವಿದರು ಅಂತಾರ ಕರೆ, ಯಾರು ಅವ್ರಿಗೇನು ಕಡಿಮೆ ಐತನಲ್ಲ, ಯಾರೇ ಭೇಟಿ ಆದ್ರೂ ಕಲಾವಿದ್ರು ಪಾಪ ಇದೇ ಅವ್ರ ಬಾಯಿ ಬರ್ತದೆ.